ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ಆಗಿರುವಂಥದ್ದು ನನಗೆ ಬಹಳ ಸಂತೋಷವಾದಂಥ ವಿಚಾರ. ಕಳೆದ ನಮ್ಮ ಅನೇಕ ವಿಡಿಯೋಗಳನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ, ಆರ್ಥಿಕವಾಗಿ ಬಲ ಹೊಂದ್ತಾ ಇದ್ದೀರಾ. ಆ ವಿಚಾರದಲ್ಲಿ ನಮಗೆ ಬಹಳ ಸಂತೋಷ ಇದೆ. ಈ ದಿನವೂ ಸಹ ಮತ್ತೊಂದು ವಿಶೇಷವಾದಂಥ ಸಂಗತಿಯೊಟ್ಟಿಗೆ ನಿಮ್ಮ ಸಂಗಡ ಬಂದಿದ್ದೇನೆ. ಖಂಡಿತವಾಗಿಯೂ ಈ ವಾಕ್ಯದೊಟ್ಟಿಗೆ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ. ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ತದನಂತರ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧನಾಗಿರುವಂಥ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ದೇವರೇ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ದೇವರೇ, ಈ ದಿನ ನಿನ್ನ ಜೀವವುಳ್ಳಂಥ ಮಾತುಗಳಿಂದ ನಮ್ಮನ್ನು ಧೈರ್ಯಪಡಿಸು, ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯಗಳಿಂದ ನಮ್ಮನ್ನು ಸಂತೈಸು. ನಿನ್ನ ವಾಕ್ಯಗಳಿಂದ ನಮ್ಮನ್ನು ಕರ್ತನೆ ಈ ಲೋಕದಲ್ಲಿ ಜೀವಿಸುವಾಗೆ ಮಾಡಿಸುವ. ಜೀವವುಳ್ಳಂಥ ನಿನ್ನ ಮಾತುಗಳಿಂದ ನಮ್ಮೊಬ್ಬೊಬ್ಬರನ್ನ ಕರ್ತನೆ ನೀನೇ ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಲಪಡಿಸು, ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ಪರಮ ತಂದೆಯೇ, ಆಮೆನ್. ನಾನು ಈ ದಿನ ನಿಮ್ಮ ಸಂಗಡ ದೇವರ ವಾಕ್ಯದ ಧ್ಯಾನಕ್ಕಾಗಿ ಲೂಕನ ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನವನ್ನು ಧ್ಯಾನಕ್ಕಾಗಿ ತೆಗೆದುಕೊಂಡಿದ್ದೇನೆ. ಆ ವಚನವನ್ನು ಓದ್ತೇನೆ, ಬಹಳ ಶ್ರದ್ಧೆಯಿಂದ ಕೇಳಿಸಿಕೊಳ್ಳ್ರಿ. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರಿಕಿಸುತ್ತಿದ್ದರು ಅಂತ ಬರೆಯಲ್ಪಟ್ಟಿದೆ. ನೀವು ಬಹಳ ಚೆನ್ನಾಗಿ ಈ ವಾಕ್ಯವನ್ನು ಧ್ಯಾನಿಸಿರಿ. ಯಾಕೆ ಅಂತಂದ್ರೆ, ಯೇಸು ಸ್ವಾಮಿ ತಾವು ಈ ಲೋಕದಲ್ಲಿ ದೇವರ ರಾಜ್ಯವನ್ನು ಕುರಿತಾಗಿ ಅನೇಕ ಸ್ಥಳಗಳಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಸಾವಿರಾರು ಜನರು ಆತನನ್ನ ಹಿಂಬಾಲಿಸ್ತಾ ಇದ್ರು. ಸಾವಿರಾರು ಜನರು ಆತನ ಹಿಂದೆ ಹೋಗ್ತಾ ಇದ್ರು. ಆದರೆ ಯೇಸುವನ್ನ ಕುರಿತಾಗಿ ಗ್ರಾಮ ಗ್ರಾಮಗಳು, ಪಟ್ಟಣಗಳು ಚೆನ್ನಾಗಿ ತಿಳ್ಕೊಂಡಿತ್ತು ಯೇಸು ಅದ್ಭುತಗಳನ್ನು ಮಾಡುವಂಥ ದೇವರು ಎಂಬುದಾಗಿ. ಈ ಸಂಗತಿ ಸಭಾ ಮಂದಿರದ ಅಧಿಕಾರಿಯಾದ ಯಾಯೀರನಿಗೂ ಗೊತ್ತಿತ್ತು, ಯೇಸು ದೊಡ್ಡ ಕಾರ್ಯಗಳನ್ನು ಮಾಡುವಂಥವನು ಎಂಬುದಾಗಿ. ಅವನ ಮಗಳು ಸಾಯುವಂತ ಅವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ತನ್ನ ಮಗಳಿಗೋಸ್ಕರ ತನ್ನ ಮಗಳನ್ನ ಕಾಪಾಡ್ಕೊಳ್ಬೇಕೆಂಬುದಾಗಿ ಅನೇಕ ವೈದ್ಯರನ್ನ, ಅನೇಕ ವಿಧವಾದಂಥ ಔಷಧಿಗಳನ್ನ, ಅನೇಕ ವ್ಯಕ್ತಿಗಳನ್ನ ಆತನು ನಂಬಿದಂಥ ಸಂದರ್ಭದಲ್ಲಿ ಯಾರು ಆತನ ಮಗಳನ್ನ ಬದುಕಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಮಗಳಿಗೆ ಆರೋಗ್ಯವನ್ನ ಕೊಡ್ಲಿಕ್ಕೆ ಯಾರ ಕೈಲೂ ಆಗಲಿಲ್ಲ. ಅಂತ ಸಂದರ್ಭದಲ್ಲಿ ಯಾಯೀರನು ಯೇಸುವನ್ನ ಹುಡುಕಿಕೊಂಡು ಬಂದ. ಆತನು ಬಂದು ಹೇಳ್ತಿರುವಂತ ಮಾತೇನಂತಂದ್ರೆ, ಸ್ವಾಮಿ, ನನ್ನ ಮಗಳು ಸಾಯುವಂತ ಅವಸ್ಥೆಯಲ್ಲಿದ್ದಾಳೆ, ನೀನು ನನ್ನ ಮನೆಗೆ ಬಂದು ಆಕೆಯನ್ನು ಮುಟ್ಟಬೇಕು ಎಂಬುದಾಗಿ ಕೇಳಿಕೊಳ್ತಾನೆ. ಯೇಸು ಸ್ವಾಮಿ ಆತನ ಮೇಲೆ ಮನಮರುಗಿ ಆತನು ಆ ವೇದನೆಯನ್ನ ಅನುಭವಿಸ್ತಿರೋದನ್ನು ಯೇಸು ಕಂಡು ಆತನ ಮನೆಗೆ ಹೋಗ್ಲಿಕ್ಕೆ ದೇವರು ತೀರ್ಮಾನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಡೆದಂತ ವಿಚಾರ ಏನು ಗೊತ್ತಾ? ನೋಡ್ರಿ, ಮತ್ತೊಂದು ವಚನವನ್ನ ನಾನು ಓದ್ತೇನೆ. ಅದೇ 49ನೇ ವಚನವನ್ನ ನಾನು ಓದ್ತಾ ಇದ್ದೇನೆ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾ ಮಂದಿರದ ಅಧಿಕಾರಿಯಾದ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ನೋಡ್ರಿ, ಯಾಯೀರನು ಬಂದಂತ ಉದ್ದೇಶ ಏನು? ಅವನ ಮಗಳು ಸಾಯುವ ಅವಸ್ಥೆಯಲ್ಲಿದ್ದಾಳೆ. ಅಂದ್ರೆ ಆಕೆ ಬದುಕಿರುವಂತ ಸಂದರ್ಭದಲ್ಲಿ
ಸಭಾಮಂದಿರದ ಅಧಿಕಾರಿ ಅಂದ್ರೆ ಯಾಯೀರನು ಯೇಸುವಿನ ಬಳಿಗೆ ಬಂದಂಥದ್ದು. ಆದರೆ ಈಗ ಸಭಾಮಂದಿರದ ಅಧಿಕಾರಿಯ ಕಡೆಯಲ್ಲ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ನಿನ್ನ ಮಗಳು ಸತ್ತಿದ್ದಾಳೆ, ನೀನೇನ್ ಮಾಡಬೇಡ, ಗುರುವಿಗೆ ತೊಂದರೆ ಕೊಡಬೇಡ, ಸ್ವಾಮಿಗೆ ನೀನು ತೊಂದರೆಯನ್ನ ಕೊಡಬೇಡ ಅಂತ ಹೇಳುವಾಗ ಯಾಯೀರನಿಗೆ ಎದೆ ಒಡೆದೋದಂಗಾಗುತ್ತೆ. ಅಂತ ಸಂದರ್ಭದಲ್ಲಿ ದೇವರು ಯಾಯೀರನ್ನ ನೋಡಿ ಮಾತನಾಡ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ, ಅಂಜಬೇಡ ಅಂದ್ರೆ ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ. ಯಾಕೆ ಯೇಸು ಸ್ವಾಮಿ ಈ ಮಾತನ್ನ ಹೇಳಿದ್ರು ಅಲ್ಲಂತಂದ್ರೆ, ನಾನು ಅರ್ಥ ಮಾಡ್ಕೊಂಡಂತ ವಿಚಾರ ಏನಂತಂದ್ರೆ, ಯೇಸು ಸ್ವಾಮಿ ಮಾಡಿದಂತ ಅನೇಕ ಅದ್ಭುತಗಳನ್ನ ಜೊತೆಯಲ್ಲಿರುವಂತ ಶಿಷ್ಯರು ಅನೇಕ ಜನರು ಕಂಡಿದ್ದಾರೆ. ಅದರಲ್ಲಿ ಕೆಲವು ಅದ್ಭುತಗಳನ್ನ ನಾನು ಹೇಳೋದಾದ್ರೆ, ಒಬ್ಬ ಯವನಸ್ಥನಿಗೆ ದುರಾತ್ಮ ಹಿಡಿದು ಅವನು ಸಮಾಧಿಯ ಗವಿಯಲ್ಲಿ ವಾಸ ಮಾಡುವಂತ ಸಂದರ್ಭದಲ್ಲಿ ಯೇಸು ಆ ಪ್ರಾಂತಕ್ಕೆ ಕಾಲಿಟ್ಟಾಗ ಅವನಲ್ಲಿದ್ದಂತ ದುರಾತ್ಮ ಬಿಟ್ಟೋಯ್ತು. ಯೇಸು ಅನೇಕ ಕುಷ್ಠರೋಗಿಗಳನ್ನ ಸೌಖ್ಯಪಡಿಸಿದ್ರು. ಯೇಸು ಅನೇಕ ವ್ಯಾಧಿಗಳನ್ನ ಗುಣಪಡಿಸಿದ್ರು. ಯೇಸು ಗಾಳಿಯನ್ನ ಗದರಿಸಿದ್ರು, ಸಮುದ್ರವನ್ನ ಶಾಂತಪಡಿಸಿದ್ರು. ಯೇಸು ಅನೇಕ ಅದ್ಭುತಗಳನ್ನ ಮಾಡಿದ್ರು. ಈ ಎಲ್ಲಾ ಕಾರ್ಯಗಳು ಎಲ್ಲ ಜನರಿಗೂ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋಂಥ ಮಾತೇನು, ಅಂಜಬೇಡ ಅಂದ್ರೆ ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ನಾನು ಕೇವಲ ರೋಗಗಳನ್ನ ಮಾತ್ರ ಸೌಖ್ಯಪಡಿಸುವಂತ ದೇವರಂತ ನೀನು ಅನ್ಕೊಂಡಿರ್ಬೋದು. ಒಂದು ವೇಳೆ ಗಾಳಿಯನ್ನ ಮಾತ್ರ ಸಮಾಧಾನ ಪಡಿಸುವಂತ ದೇವರಂತ ನೀನು ಅನ್ಕೊಂಡಿರ್ಬೋದು. ಸಮುದ್ರದ ಅಲೆಗಳನ್ನ ಶಾಂತಪಡಿಸುವಂತ ದೇವರಂತ ನೀನು ಅನ್ಕೊಂಡಿರ್ಬೋದು. ಕುಷ್ಠ ರೋಗಿಗಳನ್ನ ಸೌಖ್ಯಪಡಿಸುವಂತ ದೇವರಂತ ನೀವು ಅನ್ಕೊಂಡಿರ್ಬೋದು. ವ್ಯಾಧಿಗಳಿಂದ, ರೋಗಗಳಿಂದ, ತರತರ ಬೇನೆಗಳಿಂದ ಬಿಡಿಸುವಂತ ದೇವರಂತ ನೀವು ಅನ್ಕೊಂಡಿರ್ಬೋದು. ಪಾರ್ಶ್ವವಾಯು ರೋಗಿ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತ ಸಂದರ್ಭದಲ್ಲಿ ಅವನ ಪಾಪಗಳನ್ನ ಕ್ಷಮಿಸಿ ಅವನಿಗೆ ಸ್ವಸ್ಥತೆಯನ್ನು ಪ್ರಕಟಿಸುವಂತ ಯೇಸು ಎಂಬುದಾಗಿ ಮಾತ್ರ ನೀವು ತಿಳ್ಕೊಂಡಿರ್ಬೋದು. ಆದರೆ ಇವತ್ತು ಯೇಸು ಮರಣವನ್ನು ಸಹ ಗೆದ್ದಿದ್ದಾನೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸತ್ತವರು ಸಹ ಆತನ ಹೆಸರಿನಲ್ಲಿ ಬದುಕ್ತಾರೆ ಎಂಬುದಾಗಿ ಇವತ್ತು ನಿಮಗೆ ಗೊತ್ತಾಗ್ತದೆ. ಈ ಉದ್ದೇಶದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಯಾಯೀರನ ಮನೆಗೆ ಬಂದರು. ಯಾಯೀರನ ಮನೆಗೆ ಬಂದಂತ ಸಂದರ್ಭದಲ್ಲಿ ನಡೆದಂತ ಘಟನೆ ಏನು? ಸತ್ತವರ ಮನೆ ಮುಂದೆ ಏನ್ ನಡೆಯುತ್ತೆ? ಗದ್ದಲ, ಕೋಲಾಹಲ, ಕಣ್ಣೀರು, ವೇದನೆ ಇದೇ ಇರುತ್ತೆ. ಈ ರೀತಿ ವಾದ್ಯಗಳನ್ನ ಬಾರಿಸುತ್ತಾ ಮನೆ ಮುಂದೆ ಕೋಲಾಹಲ ಮಾಡ್ತಾ ಇದ್ದಾರೆ ಜನ, ಕಿರ್ಚುತ್ತಾ ಇದ್ದಾರೆ, ಬೊಬ್ಬೆ ಹಾಕ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಜಾಗದಲ್ಲಿ ಬಂದು ಅಳೋರ್ನ, ವಾದ್ಯಗಳನ್ನ ಬಾರಿಸೋರ್ನ, ಕಿರ್ಚಾಡೋರ್ನ ಎಲ್ಲರನ್ನೂ ಹೊರಗೆ ಕಳಿಸ್ತಾರೆ. ಎಲ್ಲರನ್ನ ಹೊರಗೆ ಕಳಿಸ್ಬಿಟ್ಟು ಅಲ್ಲಿ ಕೇವಲ ಯಾಯೀರನ ಕುಟುಂಬದವರು, ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಮಾತ್ರ ಅಲ್ಲಿರ್ತಾರೆ. ಯೇಸು ಸ್ವಾಮಿ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಹೋಗಿಲ್ಲ. ಯೇಸು ಸ್ವಾಮಿ ಕೇವಲ 3 ಜನ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಆ ಶಿಷ್ಯರ ಹೆಸರಲ್ಲಿ ಬರೆಯಲ್ಪಟ್ಟಿದೆ, ಓದೋಣ. ತರುವಾಯ 51ನೇ ವಚನ, ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟೇ ಮಂದಿಯನ್ನೇ ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಗೆ ಬರಗೊಡಲಿಲ್ಲ. ಎಲ್ಲರನ್ನ ಹೊರ ಕಳಿಸಿದ್ರು. ಕೇವಲ ಪೇತ್ರ, ಯಾಕೋಬ, ಯೋಹಾನರನ್ನ ಮಾತ್ರ ದೇವರ ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ನೀವು ಅರ್ಥ ಮಾಡ್ಕೊಳ್ರಿ, ಕ್ರಿಸ್ತಿಯ ಜೀವಿತದಲ್ಲಿ ಅದ್ಭುತಗಳು ನಡಿಬೇಕಂತಂದ್ರೆ, ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಂತಂದ್ರೆ ನಿಮಗೊಂದು ನೆನಪಿರಲಿ, ಯೇಸು ಸ್ವಾಮಿ ಯಾಯೀರನ ಮನೆಯೊಳಗೆ ಕರ್ಕೊಂಡೋದಂತ 3 ಜನ ಶಿಷ್ಯರನ್ನ ನಾವು ಒಂದು ಸಲ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯೇಸು ಸ್ವಾಮಿ ಜೊತೆಲಿ ಅನೇಕ ಶಿಷ್ಯರಿದ್ರು, ಬಟ್ ಯೇಸು ಸ್ವಾಮಿ ಆ ಯಾವ ಶಿಷ್ಯರನ್ನು ಜೊತೆಗೆ ಕರ್ಕೊಂಡಿಲ್ಲ. ಯೇಸು ಸ್ವಾಮಿ ಜೊತೆಲಿರೋದು ಪೇತ್ರ, ಯಾಕೋಬ, ಯೋಹಾನರು ಮಾತ್ರ, ಈ 3 ಜನ. ನಾನು ಈ 3 ಜನರ ವಿಚಾರದಲ್ಲಿ ಧ್ಯಾನಿಸುವಾಗ ನನಗೆ ಅರ್ಥ ಆದಂತ ವಿಚಾರ ಏನಂತಂದ್ರೆ, ಪೇತ್ರ ಅಂತಂದ್ರೆ ಬಂಡೆ ಎಂಬುದಾಗಿ ಅರ್ಥ. ಅದರ ಅರ್ಥ ಏನು? ಕ್ರಿಸ್ತಿಯ ಜೀವಿತದಲ್ಲಿ ನಾವು ದೃಢವಾಗಿ ನಿಲ್ಲುವಂತ ವ್ಯಕ್ತಿಗಳಾಗಿರ್ಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ಅದ್ಭುತಗಳನ್ನ ಕಾಣುವಂತ ನಾವು ದೃಢವಾಗಿ ಕ್ರಿಸ್ತಿಯ ಜೀವಿತದಲ್ಲಿ ನಿಲ್ಲುವಂತವರಾಗಿರ್ಬೇಕು. 2ನೇ ವ್ಯಕ್ತಿ ಯೋಹಾನ. ಯೋಹಾನ ಯಾರು? ಯೇಸುವಿನ ಹೃದಯಕ್ಕೆ ಹತ್ತಿರವಾದಂತ ವ್ಯಕ್ತಿ.
ಆದ್ರೆ ನಾವು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ, ಅಂದ್ರೆ ದೇವರೊಟ್ಟಿಗೆ ಜೀವಿಸುವುದಕ್ಕೆ ನಾವು ಇಷ್ಟಪಡಬೇಕು. ಮೂರನೇದಾಗಿ ಯಾಕೋಬ. ಯಾಕೋಬ ಯಾರು ಅನ್ಕೊಂಡಿದ್ರ? ಯಾಕೋಬ ಒಬ್ಬ ಪ್ರಾರ್ಥನಾ ವೀರ. ಪೇತ್ರನು ಬಂಡೆ ಆಗಿದ್ದಾನೆ, ಯೋಹಾನನು ಯೇಸುವಿನ ಹೃದಯಕ್ಕೆ ಹತ್ತಿರದವನಾಗಿದ್ದಾನೆ, ಯಾಕೋಬನು ಮೊಣಕಾಲಿನ ಪ್ರಾರ್ಥನೆಯ ವೀರನಾಗಿದ್ದಾನೆ. ಹಾಗಾದ್ರೆ ಕ್ರಿಸ್ತಿಯ ಜೀವಿತದಲ್ಲಿ ನಮಗೆ ದೃಢತೆ ಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ದೇವರೊಟ್ಟಿಗೆ ನಾವು ಹತ್ತಿರದಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿರ್ಬೇಕು. ದೇವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧವನ್ನು ಕಾಪಾಡಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ಅದೇ ರೀತಿಯಲ್ಲಿ ಯಾಕೋಬ ಅಂತಂದ್ರೆ ಪ್ರಾರ್ಥನೆ ವೀರ. ಕ್ರೈಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಮುಖ್ಯ ನಮಗೆ. ಕ್ರಿಸ್ತಿಯ ಜೀವಿತದಲ್ಲಿ ದೃಢತೆ ಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ದೇವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಬೇಕು. ಯಾವ ಕುಟುಂಬದಲ್ಲಿ, ಯಾವ ವ್ಯಕ್ತಿಯ ಜೀವಿತದಲ್ಲಿ ಈ ರೀತಿ ಕಾರ್ಯಗಳಿರುತ್ತೋ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡ್ತಾರೆ. ದೇವರ ವಾಕ್ಯ ಏನ್ ಹೇಳುತ್ತೆ? ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳಲ್ಲ, ಭಕ್ತಿವಂತನ ಪ್ರಾರ್ಥನೆ ದೇವರು ಕೇಳ್ತಾರೆ. ನಡೆದಂತ ಕಾರ್ಯ ಏನು? ನಡೆದಂತ ಕಾರ್ಯ ಏನು? ಅಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡಿದುಕೊಳ್ಳುತ್ತಾ ಇದ್ದರು. ಏಸು ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಲೇ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳಿದುಕೊಂಡಿದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಆಕೆ ಕೈ ಹಿಡಿದು ಅಮ್ಮಣ್ಣಿ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದ ಕ್ಷಣವೇ ಆಕೆ ಎದ್ದಳು. ನಮ್ಮ ದೇವರನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕೇವಲ ನಮ್ಮ ದೇವರನ್ನ ಕೆಲವು ವಿಚಾರಗಳಿಗೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ನನ್ನ ದೇವರು ಕೇವಲ ರೋಗಗಳನ್ನ ಸ್ವಸ್ಥಪಡಿಸುವಂತ ದೇವರು ಮಾತ್ರ ಅಲ್ಲ. ನನ್ನ ದೇವರು ಗಾಳಿಯನ್ನ ಗದರಿಸುವಂತ ದೇವರು ಮಾತ್ರ ಅಲ್ಲ. ಸಮುದ್ರವನ್ನು ಶಾಂತಪಡಿಸುವಂತ ದೇವರು ಮಾತ್ರ ಅಲ್ಲ. ನನ್ನ ದೇವರು ಕೇವಲ ಕುಷ್ಠರೋಗವನ್ನು ಸೌಖ್ಯಪಡಿಸುವಂತ ದೇವರು ಮಾತ್ರ ಅಲ್ಲ. ನನ್ನ ದೇವರು ತರತರ ಬೇನೆಗಳು, ತರತರ ರೋಗಗಳು ವಾಸಿ ಮಾಡುವಂತ ದೇವರು ಮಾತ್ರ ಅಲ್ಲ. ನನ್ನ ದೇವರು ಪಾಪಗಳನ್ನು ಕ್ಷಮಿಸುವಂತ ದೇವರು ಮಾತ್ರ ಅಲ್ಲ. ನನ್ನ ದೇವರು ಸತ್ತ ವ್ಯಕ್ತಿಗಳನ್ನ ಬದುಕಿಸುವಂತ ದೇವರು ಸಹ ಆಗಿದ್ದಾನೆ ಅನ್ನೋದನ್ನ ನಾವು ಮರಿಬಾರದು. ಹಾಗಾದ್ರೆ ಯಾಗೀರನ ಜೀವಿತದಲ್ಲಿ ನಡೆದಂತ ಅದ್ಭುತ ಎಷ್ಟು ಆಶ್ಚರ್ಯಕರವಾದಂಥದ್ದು. ಶಿಷ್ಯರು ಅದುವರೆಗೆ ಏನ್ ನೋಡಿದ್ರು? ಕುಷ್ಠರೋಗಿಗಳು ಸೌಖ್ಯವಾಗಿದ್ದಾನೆ ನೋಡಿದ್ರು ಅಷ್ಟೇ ಶಿಷ್ಯರು. ಯೇಸು ಗಾಳಿಯನ್ನ ಗದರಿಸಿದ್ ನೋಡಿದ್ರು, ಸಮುದ್ರವನ್ನ ಶಾಂತಪಡಿಸಿದ್ ನೋಡಿದ್ರು, ಯವನಸ್ಥನಿದ್ದ ದುರಾತ್ಮ ಹೊರಗೆ ಬಂದಿದ್ದನ್ನ ನೋಡಿದ್ರು, ತರತರ ರೋಗಗಳು ಬೇನೆಗಳನ್ನ ಯೇಸು ಸೌಖ್ಯಪಡಿಸಿದ್ ಅಷ್ಟೇ ನೋಡಿದ್ರು. ಆದ್ರೆ ಇವತ್ತು ಶಿಷ್ಯರು ಕಣ್ಣಾರೆ ನೋಡ್ತಾ ಇದ್ರೆ, ಸತ್ತ ಮಗಳನ್ನ ದೇವರು ಬದುಕಿಸಿದನ್ನ ಕಣ್ಣಾರೆ ಶಿಷ್ಯರು ನೋಡ್ತಾ ಇದ್ದಾರೆ. ದೇವರಿಗೆ ಎಷ್ಟು ಮಹಿಮೆ! ದೇವರಿಗೆ ಯಾಯೀರನ ಮನೆಯಲ್ಲಿ ಎಷ್ಟು ಮಹಿಮೆ! ನೀವು ಆಲೋಚನೆ ಮಾಡ್ರಿ. ನನ್ನ ದೇವರನ್ನ ಕೇವಲ ನಿರ್ದಿಷ್ಟವಾದಂತ ಕಾರ್ಯಗಳಿಗೆ ಸೀಮಿತ ಮಾಡಬೇಡ್ರಿ. ಆತನು ನಿನ್ನ ಜೀವಿತದಲ್ಲಿ ಎಂತ ಕಾರ್ಯಗಳನ್ನ ಬೇಕಾದ್ರೂ ಆತನಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಯೀರನೇ, ನೀನ್ ಏನ್ ಅನ್ಕೊಂಡಿದ್ಯಾ? ಕೇವಲ ನಾನು ಸ್ವಸ್ಥಪಡಿಸುವಂತ ವ್ಯಕ್ತಿ ಅನ್ಕೊಂಡಿದ್ಯಾ? ಅಲ್ಲ ಅಲ್ಲ, ಸತ್ತ ವ್ಯಕ್ತಿಯನ್ನು ಬದುಕಿಸುವಂತವನಾಗಿದ್ದೆ ನಾನು. ಯಾಕೆ ಅಂಜಿಕೆ? ಯಾಕೆ ಭಯ ಪಡ್ತಾ ಇದೀಯಾ? ನಿನ್ನ ಮಗಳು ಸತ್ತೋಗಿದ್ದಾಳೆ, ಆಕೆ ನಿನಗೆ ಸಿಗಲ್ಲ ಅಂತ ಭಯ ಪಡ್ತಾ ಇದೀಯಾ? ನೀನ್ ಯಾರನ್ನ ನಂಬಿ ಬಂದಿದ್ಯಾ ಗೊತ್ತಾ? ನಿನ್ನ ಮುಂದೆ ನಿಂತಿರೋದು ಯಾರು ಗೊತ್ತಾ? ನಾನು ಕೇವಲ ಕುಷ್ಠರೋಗಗಳನ್ನ ಮಾತ್ರ ಸೌಖ್ಯಪಡಿಸುವಂತ ದೇವರಂತ ನೀನು ಅನ್ಕೊಂಡಿದ್ಯಾ? ಕೇವಲ ದುರಾತ್ಮಗಳನ್ನು ಬಿಡಿಸುವಂತ ದೇವರಂತ ನೀನು ಅನ್ಕೊಂಡಿದ್ಯಾ? ಅದು ಮಾತ್ರ ಅಲ್ಲ, ಸತ್ತ ನಿನ್ನ ಮಗಳನ್ನು ಬದುಕಿಸುವಂತವನು ನಿನ್ನ ಮುಂದೆ ನಿಂತಿರೋದು. ನಿನ್ನ ಮರಿಬೇಡ ಯಾಯೀರನೇ. ದೇವರನ್ನ ನಿರ್ದಿಷ್ಟವಾಗಿ ಯಾವುದೋ ಒಂದು ವಿಚಾರಕ್ಕೆ ಸೀಮಿತ ಮಾಡಬೇಡ್ರಿ. ನನ್ನ ದೇವರಿಗೆ ಸಮಸ್ತವೂ ಸಾಧ್ಯ ಈ ಲೋಕದಲ್ಲಿ. ಎಲ್ಲವೂ ಆತನ ಮುಂದೆ ಅಡ್ಡ ಬೀಳಲೇಬೇಕು. ದೇವರನ್ನ ನಿರ್ದಿಷ್ಟವಾಗಿ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಸೀಮಿತ ಮಾಡ್ಕೊಳ್ಬೇಡ್ರಿ. ನಿನ್ನ ಸಾಲ ಆತನ ಮುಂದೆ ದೊಡ್ಡದಲ್ಲ, ನಿನ್ನ ರೋಗ ಆತನ ಮುಂದೆ ದೊಡ್ಡದಲ್ಲ, ನಿನಗಿರುವಂತ ಕಷ್ಟಗಳು, ವೇದನೆಗಳು, ದುಃಖಗಳು, ಸಂಕಟ, ಬಡತನ, ನೋವು, ಕಣ್ಣೀರು, ವ್ಯಾಧಿಗಳು, ಇದು ಯಾವುದು ಆತನಿಗೆ ದೊಡ್ಡದಲ್ಲ. ಕ್ಷಣ ಮಾತ್ರದಲ್ಲಿ ಆತನ ಅದ್ಭುತ ಮಾಡ್ಲಿಕ್ಕೆ ಆತನಿಗೆ ಸಾಧ್ಯತೆ ಇದೆ. ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಆತನಿಗೆ ಸಾಧ್ಯತೆ ಇದೆ. ಯಾಯೀರನೇ, ನಂಬಿಕೆ ಇರಲಿ, ಭಯ ಪಡಬೇಡ, ಧೈರ್ಯವಾಗಿ. ನಿನ್ನ ಮಗಳು ಸತ್ರು ನಾನು ಬದುಕಿಸ್ತೇನೆ ಅಂತ ದೇವರೊಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ನನ್ನ ಮಾತನ್ನ ಕೇಳ್ತಿರುವಂತ ದೇವ ಜನರೇ, ದೇವರ ಮಕ್ಕಳೇ, ಯಾವ ವಿಚಾರದಲ್ಲಿ ನೀವು ಕಳವಳಗೊಳ್ತಾ ಇದ್ದೀರಾ? ಯಾವ ವಿಚಾರದಲ್ಲಿ ನೀವು ಗಲಿಬಿಲಿಗೊಳ್ತಾ ಇದ್ದೀರಾ? ನನ್ನ ದೇವರಿಗೆಲ್ಲ ಸಾಧ್ಯತೆ ಇದೆ. ಆತನಿಗೆಲ್ಲ ಬರುತ್ತೆ, ಆತನಿಗೆಲ್ಲ ಆಗುತ್ತೆ. ಆತನಿಗೆ ಅಸಾಧ್ಯವಾದಂಥದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಸಾಲಗಳ ಆತನಿಗೆ ದೊಡ್ಡ ವಿಚಾರ ಅಲ್ಲ. ನಿನ್ನ ರೋಗ ಆತನಿಗೆ ದೊಡ್ಡ ವಿಚಾರ ಅಲ್ಲ. ನಿನ್ನ ಮಕ್ಕಳ ಭವಿಷ್ಯತ್ ಆತನಿಗೆ ದೊಡ್ಡ ವಿಚಾರ ಅಲ್ಲ. ನಿನ್ನ ವಿದ್ಯಾಭ್ಯಾಸ, ನಿನ್ನ ಕೆಲಸವೋ, ನಿನ್ನ ಪ್ರಮೋಷನೋ, ನಿನ್ನ ಮನೆ ಕಟ್ಟೋದೋ, ವಾಹನ ತೆಗೆದುಕೊಳ್ಳೋದು, ಇದ್ಯಾವುದು ಆತನಿಗೆ ದೊಡ್ಡ ವಿಚಾರ ಅಲ್ಲ. ಆದರೆ ನೀನು ಕ್ರಿಸ್ತಿಯ ಜೀವಿತದಲ್ಲಿ ದೃಢವಾಗಿ ನಿಲ್ಲಬೇಕದು ದೇವರಿಗೆ
ನೀನು ದೇವರಿಗೆ ಹತ್ತಿರದಲ್ಲಿ ಜೀವಿಸ್ಬೇಕು, ಇಷ್ಟನಾಗಿ ಜೀವಿಸ್ಬೇಕು, ಅದು ದೇವರಿಗೆ ಇಷ್ಟ. ನೀನು ಒಳ್ಳೆ ಪ್ರಾರ್ಥನಾ ವೀರನಾಗಿ ನೀನು ಜೀವಿಸ್ಬೇಕನ್ನೋದು ದೇವರಿಗೆ ಇಷ್ಟ. ಇದು ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇದೀವ? ನಿಶ್ಚಯವಾಗಿ ಹೇಳ್ತಾ ಇದ್ದೀನಿ, ಇದು ನಮ್ಮ ಜೀವಿತದಲ್ಲಿ ಇರೋದಾದ್ರೆ ಸತ್ತ ಪರಿಸ್ಥಿತಿಗಳಿಗೆ ಜೀವ ಬರುತ್ತೆ. ಸತ್ತ ಪರಿಸ್ಥಿತಿಗಳಿಗೆ ಜೀವ ಬರುತ್ತೆ. ಇವತ್ತು ನನ್ನ ಮಾತನ್ನು ಕೇಳ್ತಿರುವಂತ ದೇವ ಜನರೇ, ದೇವರಿಗೆ ಅಸಾಧ್ಯವಾದಂಥದ್ದು ಯಾವುದಿಲ್ಲ. ನಿನ್ನ ಜೀವಿತದಲ್ಲಿ ಎಂಥ ಕಾರ್ಯಗಳನ್ನು ಮಾಡ್ಲಿಕ್ಕಾದ್ರೂ ನನ್ನ ದೇವರಿಗೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಧೈರ್ಯವಾಗಿರ್ರಿ. ದೇವರ ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ನನ್ನ ದೇವರಿಗೆ ಕೇವಲ ನಮ್ಮ ದೇವರನ್ನ ಸೀಮಿತ ಮಾಡೋದು ಬೇಡ. ನಾವು ನಿರ್ದಿಷ್ಟವಾಗಿ ಇಂಥ ವಿಚಾರಗಳಂತೇಳಿ ದೇವರನ್ನ ಸೀಮಿತ ಮಾಡಬೇಡಿ. ದೇವರು ನಿನ್ನ ಆಲೋಚನೆಗೂ ನಿಲುಕದಂತ ಅದ್ಭುತಗಳನ್ನು ಮಾಡ್ಲಿಕ್ಕೆ ಆತನಿಗೆ ಸಾಧ್ಯತೆ ಇದೆ. ನಿನ್ನ ಜೀವಿತದಲ್ಲಿ ಎಂಥ ಕಾರ್ಯಗಳನ್ನ ಬೇಕಾದ್ರೂ ಆತನಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಧೈರ್ಯವಾಗಿರ್ರಿ. ದೇವರು ನಿಮ್ಮ ಜೀವಿತಗಳನ್ನ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ 100ರಷ್ಟು ಫಲದಾಯಕವಾಗಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿನ ಕರ್ತನೆ ಅಪ್ಪ, ನಮ್ಮ ಸಂಗಡ ಕರ್ತನೆ ಸ್ತೋತ್ರ. ನೀನು ಕರ್ತನೆ ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನು ಅನ್ನುವುದನ್ನ ಕರ್ತನೆ ನಮ್ಮ ಮಧ್ಯದಲ್ಲಿ ವಾಕ್ಯದ ಮುಖಾಂತರ ನೀನು ರುಜು ಮಾಡಿದುಕೊಂಡಿದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ. ವಾಕ್ಯವನ್ನು ಕೇಳ್ತೀವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವ್ಯಾವೆಲ್ಲ ಹೋರಾಟಗಳಲ್ಲಿ, ಯಾವ್ಯಾವೆಲ್ಲ ಕಷ್ಟಗಳು, ವೇದನೆಗಳಲ್ಲಿ ನಿನ್ನ ಮಕ್ಕಳಿದ್ದಾರೋ ಕರ್ತನೆ, ಆ ಎಲ್ಲ ಪರಿಸ್ಥಿತಿಗಳಿಂದ ನಿನ್ನ ಮಕ್ಕಳನ್ನ ನೀನು ಹೊರಗೆ ತೆಗೆದುಕೊಂಡು ಬಂದು ಅವರನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ವಾಕ್ಯದವರೇ, ನಿನ್ನ ಮಕ್ಕಳ ಜೀವಿತದಲ್ಲಿ 30ರಷ್ಟು, 60ರಷ್ಟು, 100ರಷ್ಟು ಅದು ಫಲದಾಯಕವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಬಲಪಡಿಸು, ಆಶೀರ್ವಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ಪರಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ನಿಮಗೆ ಆಶೀರ್ವಾದದಾಯಕವಾಗಿದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಬರುವಂತ ಎಲ್ಲ ವಿಡಿಯೋಗಳನ್ನ ನೀವು ನೋಡಿ ನೀವು ಬಲವನ್ನು ಹೊಂದುತ್ತಾ ಇದ್ರೆ ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಅನೇಕರಿಗೆ ಆಶೀರ್ವಾದದಾಯಕವಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.